ಆಯ್ತಪ್ಪ, AC ಕಾರೇ ಕಳಿಸ್ತಾರೆ. ಎಷ್ಟು ಜನ ಹೋಗ್ತಿ AC ಕಾರ್? ಸರ್, ಇವತ್ತು ರೈತರು ಒಂದು ಬೇಡಿಕೆ ಇಟ್ಟಿದ್ದಾರೆ. ಕಾರ್ಮಿಕರಿಗೆ ಕೊಟ್ಟಂತಹ ಸೌಲಭ್ಯಗಳು ನಮ್ಮನ್ನು ಸಹಿತ ಮಾಡಬೇಕಂತೆ. ಅದನ್ನು ಯಾವ ಥರ ತಾವು ಇದು ಬರಲ್ಲ ಅಂತ ಹೇಳಿದಾಗ ಕಟ್ಟಡ ಕಾರ್ಮಿಕರಿಗೆ ಏನು ಸೆಸ್ ಅನ್ನು ತಗೊಳ್ತೀವಿ ಪ್ಯಾನ್ ಇಂಡಿಯಾ ಎಲ್ಲ ರಾಜ್ಯಗಳಲ್ಲಿ ಸೆಸ್ ಕಲೆಕ್ಟ್ ಆಗುತ್ತೆ, ಬರೀ ಕರ್ನಾಟಕದಾಗಲ್ಲ. ಸೊ ಹಂಗಾಗಿ ಸೆಸ್ ಏನು ಕಲೆಕ್ಷನ್ ಆಗುತ್ತೆ, ಆ ಸೆಸ್ಸಲ್ಲಿ ಯಾರು ಕನ್ಸ್ಟ್ರಕ್ಷನ್ ವರ್ಕರ್ ಆಗಿ ರಿಜಿಸ್ಟರ್ಡ್ ಆಗಿರ್ತಾನೆ ಅವ್ರಿಗೆ ಮಾತ್ರ ಅದನ್ನ ನಾವು ಕಾರ್ಯಕ್ರಮ ಕೊಡ್ಬೋದು. ಸೊ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಯವರು ನಾವು ಬೇಡ್ಕೊಂಡಿರ್ತಕ್ಕಂಥದ್ದು, ನಮಗೆ ಪೆಟ್ರೋಲು ಡೀಸೆಲ್ ಮೇಲೆ ನಮಗೆ ಸೆಸ್ಸನ್ನು ಕಲೆಕ್ಷನ್ ಮಾಡೋಕ್ಕೆ ಕೊಟ್ಟರೆ ಆ ದುಡ್ಡು ಸಮರ್ಪಕವಾಗಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೆ, ಏನು ಅನ್ಆರ್ಗನೈಸ್ ಸೆಕ್ಟರ್ ಅಂತ ಏನು ಹೇಳ್ತೀವಿ ನಾವು, ಅಸಂಘಟಿತ ಕಾರ್ಮಿಕರು ಅಂತ ಏನು ಹೇಳ್ತೀವಿ, ಅದರ ರೈತರು ಕೂಡ ಬರ್ತಾರೆ. ಸುಮಾರು 90% ಜನರು ಇಡೀ ಭಾರತ ದೇಶದಲ್ಲಿ ಅಸಂಘಟಿತ ಕಾರ್ಮಿಕರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 85% ಜನ ಅಸಂಘಟಿತರು, ಅದರ ರೈತ ವರ್ಗ ಕೂಡ ಬರುತ್ತೆ. ಹಂಗಾಗಿ ಸಮರ್ಪಕವಾಗಿ ಬೇರೆ ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಏನು ಬೆನಿಫಿಟ್ಸ್ ಸಿಗುತ್ತೆ ಅದರಾದಂಥ ಬೆನಿಫಿಟ್ಸ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆದರೂ ನಾವು ಅನ್ಆರ್ಗನೈಸ್ ಬೋರ್ಡ್ ಪ್ರಾರಂಭ ಮಾಡಿ ಒಂದು ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದೀವಿ. ಸುಮಾರು 91 ಸೆಕ್ಟರ್ಗಳಲ್ಲಿ ಗುರುತಿಸ್ಕೊಡ್ತಾ ಇದ್ದೀವಿ. ಅದಕ್ಕೆ ರೈತರು ಕೂಡ ಬರ್ತಾರೆ. ಬಟ್ ಸಮರ್ಪಕವಾಗಿ ದೊಡ್ಡ ಕಾರ್ಯಕ್ರಮ ಆಗಬೇಕಂದ್ರೆ ಇದೇ ಒಂದು ಮಾರ್ಗ. ನನಗಿರ್ತಕ್ಕಂಥ ಮಾಹಿತಿಯಲ್ಲಿ, ನನಗಿರ್ತಕ್ಕಂಥ ನಾಲೆಜು, ಬಾರೋಡ್ ವಿಸ್ಡಮ್ ಅಂತ ಹೇಳ್ತೀರಿ, ನಾನು ಇದೊಂದು ಪ್ರಯತ್ನ ಮಾಡ್ತಿದ್ದೀನಿ. ನಂಬಿಕೆ ಇದೆ ಮುಂದೆಲ್ಲ ಇವತ್ತಿಲ್ಲದ ನಾಳೆ ಆ ಸೆಸ್ ಕಲೆಕ್ಷನ್ ಆದ ತಕ್ಷಣ ಅದಕ್ಕೊಂದು ಸರ್ಕಾರ ಒಪ್ಪಿಗೆ ಕೊಟ್ಟರೆ ಎಲ್ಲ ರೈತಾಪಿ ವರ್ಗದವರು ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ರೈತರಿಗೆ ಗೊಬ್ಬರದೊಂದು ತೊಂದರೆ ಆಗ್ತಾ ಇದೆ, ಸರಿಯಾಗಿ ಸಿಗ್ತಾ ಇಲ್ಲ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ಏನಾಗಿದೆ, ಅವ್ರ ಆತಂಕ, ಅವ್ರ ಆರೋಪ ಸರಿ ಇದೆ. ನಮಗೇನು ಬರಬೇಕಾಗಿತ್ತು ಚೈನಾದಿಂದ ಆ ಮಾಲು ಈಗ ಬರ್ತಾ ಇಲ್ಲ. ಹಂಗಾಗಿ ಅದರ ಬದಲಿ ಇಲ್ಲಿ ನಮಗೆ ಕಾಂಪ್ಲೆಕ್ಸ್ ಕೊಡ್ತಾ ಇದ್ದಾರೆ. ಸೊ ಕಾಂಪ್ಲೆಕ್ಸ್ ಏನು ಬೇಕು, ನಮಗೆ ಒಂದೊಂದು ತಾಲೂಕಿಗೆ ಎಷ್ಟು ಏನು ಡಿಮಾಂಡ್ ಇತ್ತು ಅದಕ್ಕಿಂತ ಜಾಸ್ತಿನೇ ಬಂದಿದೆ. ರೈತರು ಕೆಲವರು ಆತಂಕದಲ್ಲಿ ಏನು ಮಾಡಿದ್ದಾರೆ, ಸ್ವಲ್ಪ ಜಾಸ್ತಿ, ನಾನು 5 ಚೀಲ ತೊಗೊಳ್ತಿದ್ರೆ ಈಗ 8 ಚೀಲ ತೊಗೊಂಡಿದ್ದೀನಿ, ಕೆಲವು 7 ಚೀಲ ತೊಗೊಂಡಿದ್ದಾರೆ. ಹಂಗಾಗೂ ಈಗ ನಮಗೆ ಸುಮಾರು 300 ಟನ್ ಹೆಚ್ಚು ಬಂದಿದೆ ಆಲ್ರೆಡಿ. ಯಾವ್ಯಾವ ತಾಲೂಕಿನಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ಡೆಫಿನೆಟ್ಲಾಗಿ ಅಡ್ರೆಸ್ ಮಾಡ್ತೀವಿ. ರೈತರು ಯಾವುದೇ ಸಂದರ್ಭದಲ್ಲಿ ಆತಂಕಕ್ಕೆ ಒಳಗಾಗೋದು ಬೇಡ, ಸ್ವಲ್ಪ ಸಮಾಧಾನ ಇರ್ರಿ. ಖಂಡಿತವಾಗ್ಲೂ ಏನು ಡಿಮಾಂಡ್ ಇದೆ ಆ ಡಿಮಾಂಡ್ನ ಖಂಡಿತವಾಗ್ಲೂ ಸರ್ಕಾರ ವತಿಯಿಂದ ಮುಗಿಸ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಹಾಗೂ ಸರ್ಕಾರ ಮಾಡುತ್ತೆ. ಥ್ಯಾಂಕ್ ಯು.